ಹಾಯ್. ಇವತ್ತು ನಡೆದ ನಾವು NTPC ಗ್ರಾಜುಯೇಟಿನ ಎಕ್ಸಾಮ್ ಮೊನ್ನೆ ಹೋದ ತಿಂಗಳು ಆಯ್ತಲ್ಲ. ಸೊ ಆ ಎಕ್ಸಾಮ್ದು ಆನ್ಸರ್ ಕೀ ಯಾವಾಗ ಬಿಡ್ತಾರ ಮತ್ತು ಅದ್ರ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ನೋಡೋಣ ಅಂತ. ಯಾಕಂದ್ರೆ ತುಂಬಾ ಜನ ಕ್ವಶನ್ಸ್ ಕೇಳ್ತಿದ್ರಿ, ಬ್ರೋ ಯಾವಾಗ ಬರುತ್ತೆ ಆನ್ಸರ್ ಕೀ, ಕಟ್ ಆಫ್ ಎಷ್ಟು ಇರುತ್ತೆ ರೀ, ಹಂಗ ಏನ ಎಷ್ಟು ಬಿದ್ರೆ ನಾವು ಕ್ಲಿಯರ್ ಮಾಡ್ಬೋದು ಅಂತ ಭಾಳ ಕ್ವಶನ್ಸ್ ಕೇಳ್ತಿದ್ರಿ. ಅದ್ರ ಜೊತೆ UG ಮತ್ತು ಗ್ರೂಪ್ ಡಿ ಎಕ್ಸಾಮ್ ಕೂಡ ಯಾವಾಗ ಅನ್ನೋದು ಡೌಟ್ ಇತ್ತು ಭಾಳ ಜನರಿಗೆ. ಮತ್ತು SSC GD ಎಕ್ಸಾಮ್ ಇದ್ರ ಬಗ್ಗೆ ಕೂಡ ಭಾಳ ಜನರಿಗೆ ಕೇಳ್ತಿದ್ರಿ, ಯಾವಾಗ ಆಗುತ್ತೆ ಅಂತೇಳಿ. ಸೊ ಸರಿ, ಮೊದಲಿಗೆ ನಾವು NTPC ಗ್ರಾಜುಯೇಟ್ ಎಕ್ಸಾಮ್ ಆಯ್ತಲ್ಲ, ಸೊ ಅದರ ಆನ್ಸರ್ ಕೀ ಬಗ್ಗೆ ಮಾತಾಡೋಣ ಅಂತ. ಏನಂದ್ರೆ ಆಕ್ಚುಲಿ ಯಾವುದೇ ಒಂದು ನೀವು NTPC ಎಕ್ಸಾಮ್ ನೋಡಿದ್ರೆ ಅದರ ಆನ್ಸರ್ ಕೀ, ಯಾವುದೇ ರೈಲ್ವೆ ಎಕ್ಸಾಮ್ ಯಾವುದೇ ಆದ್ರೂ ಅದರ ಆನ್ಸರ್ ಕೀ ಅವರು ಆಲ್ಮೋಸ್ಟ್ ಒಂದು ವಾರದಿಂದ 10 ದಿನ, ಮ್ಯಾಕ್ಸಿಮಮ್ 15 ಡೇಸ್ ಕೂಡ ಕೆಲವೊಮ್ಮೆ ಆಗಿರುವಂಥದ್ದು ಐತಿ. ಸೊ ನಿಮಗೆ ತುಂಬಾ ಜನ ಹೇಳ್ತಿರ್ತಾರೆ, ಇಲ್ಲ ಅವ್ರು 4 ದಿವಸ ಬರುತ್ತಾ, 5 ದಿವಸ ಬರುತ್ತಾ, 6 ದಿವಸ ಬರುತ್ತಾ, 2 ದಿವಸ ಬರುತ್ತಾ ಅಂತೇಳಿ ಎಲ್ಲ ಸುಳ್ಳು. ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಒಂದು 7ರಿಂದ 10 ದಿವಸ ಒಂದು ಟೈಮ್ ಆಗುತ್ತಾ. ಸೊ ಇವತ್ತಿಗೆ ಆಲ್ಮೋಸ್ಟ್ 8 ದಿನ ಆಯ್ತು ಅನ್ಕೊಂತೀನಿ ನಾನು ಎಕ್ಸಾಮ್ ಮುಗ್ದ. ಸೊ ಹಂಗಂದ್ರೆ ಆಲ್ಮೋಸ್ಟ್ ಒಂದು ಈ ವಾರದಾಗ, ಇವತ್ತು ಶನಿವಾರ ಅಲ್ಲ, ಸೊ ಆಲ್ಮೋಸ್ಟ್ ಗುರುವಾರ ಒಳಗೆ ಆನ್ಸರ್ ಕೀ ಬರುತ್ತಾ. ಸೊ ನನಗೇನು ಅನ್ಸತ್ತೈತಪ್ಪ ಅಂದ್ರೆ ನಾಳೆ ಸಂಜೆಗೆ 5 ತಾರೀಕು, ನಾಳೆ ಸಂಜೆಗೆ ನಿಮ್ದು ಆನ್ಸರ್ ಕೀ ಬರ್ಬೋದಂತ ಯಾಕೋ ನನಗೆ ಅನ್ಸತೈತಿ. ಅಂದ್ರೆ ಇವೆಲ್ಲ ಪ್ಯಾಟರ್ನ್ ನೋಡ್ಕೊಂಡ್ರೆ ಸೊ ಆಲ್ಮೋಸ್ಟ್ ನಾಳೆ ರಿಸಲ್ಟ್ ಬರ್ಬೋದು, ನಾಳೆ ಆನ್ಸರ್ ಕೀ ಬರ್ಬೋದು. ಸೊ ನಾಳೆ ಮಿಸ್ ಆದ್ರೂ ಕೂಡ ಆಲ್ಮೋಸ್ಟ್ ಗುರುವಾರ ಒಳಗೆ ನಿಮ್ಗೆ ಆನ್ಸರ್ ಕೀ ಬರುತ್ತಾ. ಇನ್ನು 10ನೇ ತಾರೀಕು, ಮ್ಯಾಕ್ಸಿಮಮ್ 10ನೇ ತಾರೀಕಿಂದ ಮುಂದೆ ಹೋಗಂಗಿಲ್ಲ. ಸೊ 10ನೇ ತಾರೀಕು ಒಳಗೆ ನಿಮ್ದು ಆನ್ಸರ್ ಕೀ ಬರುತ್ತಾ. ಸೊ ಏನು ಟೆನ್ಷನ್ ನೋಡ್ರಿ, ಆನ್ಸರ್ ಕೀ ಆರಾಮ ಹತ್ರ ಪಾಡಿ ಅದು ಬರಲಿ. ನಿಮ್ಗೆ ಏನಾರ ನಮ್ಗೆ ಆಕೈತಿಪ್ಪ, ನಿಮ್ಗೆ ಏನಾರ ಗ್ಯಾರಂಟಿ ಇದ್ರೆ ಸೀದಾ CBT ಓದಾಕ ಚಲೋ ಮಾಡಿ. ಸೊ ನೆಕ್ಸ್ಟ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಬರತ್ಲೆ. ಸೊ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಗೆ ನೀವು ಓದ್ರಿ ಆರಾಮ್ ಕೂತಾ. ನೆಕ್ಸ್ಟ್ ಗ್ರೂಪ್ ಡಿ ಎಕ್ಸಾಮ್ ಅದಕ್ಕೆ ಓದ್ರಿ. ಸೊ ಏನಾರ ಕ್ಲಿಯರ್ ಆಕೈತಿ ಅಂದ್ರೆ, ಅನ್ಸತ್ತಿತ್ತು ಅಂದ್ರೆ ಸೀದಾ CBT ಓದ್ರಿ. ಆಗತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಬರತ್ತಲ್ಲ ಎಕ್ಸಾಮ್, UG ಎಕ್ಸಾಮ್ ಆಗಲಿ, ಗ್ರೂಪ್ ಡಿ ಎಕ್ಸಾಮ್ ಆಗಲಿ, GD ಅಲ್ಲಿ ನೀವು ಯಾವ ಕಟ್ಟಿರಿ ಅದು ಓದ್ಬೋದು. ಇನ್ನು ಎಷ್ಟು ಆಗ್ಬೋದು ಕಟ್ ಆಫ್, ಎಷ್ಟು ಬಿದ್ರೆ ನಮ್ಗೆ ಕ್ಲಿಯರ್ ಆಗ್ಬೋದು CBT 1. ಸೊ CBT ಕ್ವಾಲಿಫೈ ಎಷ್ಟು ಮಾರ್ಕ್ಸ್ ಬೀಳ್ಬೇಕು ಅಂತೇಳಿ ಕೂಡ ಭಾಳ ಜನ ಕೇಳ್ತಿದ್ರಿ. ಸೊ ನೋಡ್ರಿ, ಏನಂದ್ರೆ ಈ ಸಲ ಆಗಿರುವಂಥ ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇವರ ಹೋದ ಎಕ್ಸಾಮ್ ನಡೆದಿತ್ತಲ್ಲ, ಗ್ರಾಜುಯೇಟ್ ಆಗಿರ್ಬೋದು, ಅಂಡರ್ ಗ್ರಾಜುಯೇಟ್ ಆಗಿರ್ಬೋದು, ಎರಡು ಥರದ್ದು ರಿಸಲ್ಟ್ ಇನ್ನೂವರೆಗೂ ಬಿಟ್ಟಿಲ್ಲ. ಟೈಪಿಂಗ್ ಅವ್ರಿಗೆಲ್ಲ ಮುಗ್ಸ್ಯಾರ, ಬಟ್ ಫೈನಲ್ ಮೆರಿಟ್ ಲಿಸ್ಟ್ ಅಥವಾ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅವ್ರನ್ನ ಬಿಟ್ಟಿಲ್ಲ. ಸೊ ಹಂಗಾಗಿ ಏನಪ್ಪಾ ಅಂತಂದ್ರೆ, ಯಾರಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಈಗಿನ ಹೊಸದಾಗಿ ಬರೀತಿರ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್. ಯಾವ ಟೈಪ್ ಅಂದ್ರೆ, ಲಾಸ್ಟ್ ಟೈಮ್ ಕ್ಲಿಯರ್ ಮಾಡ್ಯಾರಲ್ಲ ಅವ್ರೆಲ್ಲರೂ ಮತ್ತೆ ಈ ಸಲ ಎಕ್ಸಾಮ್ ಬರೀತಿರ್ತಾರ. ಆಲ್ಮೋಸ್ಟ್ ಅವ್ರು ಲಾಸ್ಟ್ ಟೈಮ್ ಒಂದ್ಸಲ ಬರೆದು ಕ್ಲಿಯರ್ ಮಾಡಿದವರಿಗೆ ಈ ಸಲ ಕ್ಲಿಯರ್ ಮಾಡೋದು ಈಸಿ ಆಗುತ್ತೆ. ಯಾಕಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಐತೆ ಆಲೆ, ಅವ್ರು ಒಂದ್ಸಲ ಕ್ಲಿಯರ್ ಕೂಡ ಮಾಡ್ಯಾರ, ಹಂಗಾಗಿ ಅವ್ರಿಗೆ ಈಸಿ ಆಗುತ್ತೆ. ಸೊ ಅವ್ರು ಮತ್ತೆ ಬರೆಯತನ ಕಟ್ ಆಫ್ ಸ್ವಲ್ಪ ಜಾಸ್ತಿ ಹೋಗೋ ಚಾನ್ಸ್ ಇರುತ್ತೆ. ಮತ್ತೆ ಹೋದ ವರ್ಷಕ್ಕಿಂತ ಈ ವರ್ಷ ವೇಕೆನ್ಸಿ ಕಮ್ಮಿ ಕೂಡ ಅದಾವ. ಸೊ ನಾವಿಲ್ಲಿ ಎಲ್ಲ ಝೋನ್ ಬಗ್ಗೆ ಮಾತಾಡಬೇಡ, ಜಸ್ಟ್ ಬೆಂಗಳೂರು ಝೋನ್ ಬಗ್ಗೆ ಮಾತಾಡ್ತೀನಿ. ಮತ್ತೆ ನಿಮ್ಗೆ ಈಗ ರೈಲ್ವೆ ಎಕ್ಸಾಮ್ನ ಹೆಂಗಿರಿ, NTPC ಗ್ರಾಜುಯೇಟ್ನ ಎಸ್ಪೆಷಲಿ ಇಲ್ಲಿ 5 ಪೋಸ್ಟ್ ಇರ್ತಾವ ಮೇನ್ಲಿ. ಸೊ 5 ಪೋಸ್ಟಿಗೆ ಬೇರೆ 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 ಕಟ್ ಆಫ್ ಬರ್ತಾವ. ಸೊ ನಿಮ್ಗೆ ಯಾವ ಪೋಸ್ಟಿಗೆ ನೀವು ಪ್ರಿಫರೆನ್ಸ್ ಕೊಟ್ಟಿರ್ತಿರಲ್ಲ, ಆ ಪ್ರಿಫರೆನ್ಸ್ ನೀವು ಕ್ಲಿಯರ್ ಮಾಡ್ತಿರಲ್ಲ ಅನ್ನೋದ ನಿಮ್ಗೆ ಇಲ್ಲಿ CBT 1 ಎಕ್ಸಾಮ್ದಾಗ ಡಿಕ್ಲೇರ್ ಆಗುತ್ತಾ. ಸೊ ನೀವು CBT ಯಾವ್ಯಾವ ಪೋಸ್ಟಿಗೆ ಎಕ್ಸಾಮ್ ಕೊಡ್ತೀರ ಅನ್ನೋದ. ಸೊ ಹಂಗಾಗಿ ನಿಮ್ಗೆ ಪ್ರತಿ ಪೋಸ್ಟಿಗೆ ಬೇರೆ ಬೇರೆ ಕಟ್ ಆಫ್ ಬರುತ್ತಾ, ಮತ್ತೆ ಕೆಟಗರಿ ವೈಸ್ ಕೂಡ ಕಟ್ ಆಫ್ ಚೇಂಜಸ್ ಆಗುತ್ತಾ. ಸೊ ನಾ ಇಲ್ಲಿ ಇನ್ನು ಜನರಲ್ ಮಾತಾಡ್ತೀನಿ. ಸೊ ಇಷ್ಟು ಸ್ಕೋರ್ ಬಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಆಗುತ್ತೆ ಅಂತೇಳಿ. ಸೊ ನೋಡ್ರಿ, ಬೇಸಿಕಲಿ ಅಂದ್ರೆ ನಿಮ್ಗೆ 70 ಮಾರ್ಕ್ಸ್ ಬಿದ್ದು ಅಂತ ತಿಳ್ಕೊರಿ, ರಾ ಮಾರ್ಕ್ಸ್ ಮಾತಾಡೋನು. ಲಾಸ್ಟ್ ಟೈಮ್ ನಾರ್ಮಲೈಸ್ ಆಗಿ ಜನರಲ್ ಕ್ಯಾಟಗರಿಗೆ ಹಾಕತ್ರ 72ಗೆ ಎಲ್ಲ ಕಟ್ ಆಫ್, ಎಲ್ಲ ಪೋಸ್ಟಿಗೆ ಕಟ್ ಆಫ್ ಕ್ಲಿಯರ್ ಆಗೋದಂದ್ರೆ ಜನರಲ್ ಇದ್ಕೊಂಡು 72 ಮಾರ್ಕ್ಸ್ ಆಗಿತ್ತು ನಾರ್ಮಲೈಸ್ ಆದ್ಮೇಲೆ. ಸೊ ಹಂಗಾಗಿ ಈ ಸಲ ಸ್ವಲ್ಪ ಕಾಂಪಿಟೇಷನ್ ಕೂಡ ಜಾಸ್ತಿ ಐತೆ ಅನ್ನೋದು ಲೆಕ್ಕದಾಗ ಇಟ್ಕೊಂಡ, ಮತ್ತು ಲಾಸ್ಟ್ ಟೈಮ್ ಎಕ್ಸಾಮ್ ಕ್ಲಿಯರ್ ಮಾಡ್ಯಾರಲ್ಲ ಅವರು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಸಲ ಅಂತ ಲೆಕ್ಕದಾಗ ಇಟ್ಕೊಂಡು ನಾವು ವೇಕೆನ್ಸಿ ಕೂಡ ಅದಾವ ಅನ್ನೋದು ಯೋಚನೆ ಮಾಡ್ಕೊಂಡು ಮಾತಾಡ್ರೆ ನಿಮಗೆ ಈ ಸಲ ಕಟ್ ಆಫ್ ಆಲ್ಮೋಸ್ಟ್ 72ರಿಂದ 73 ಮಾರ್ಕ್ಸ್ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ನಾರ್ಮಲೈಸ್ ಆದ್ಮೇಲೆ ನೀವು ಬರೀ ರಾ ಮಾರ್ಕ್ಸ್ ನೋಡ್ತೀರಂದ್ರೆ ಎಲ್ಲ ಪೋಸ್ಟಿಗೆ ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಹೇಳ್ತೀನಿ. ರಾ ನಿಮ್ಗೇನು ರಾ ಸ್ಕೋರ್ 70 ಬಿತ್ತಂದ್ರೆ ಏನು ಟೆನ್ಷನ್ ಇಲ್ಲ, ಸೀದಾ CBT ಓದಾಕ ಚಲೋ ಮಾಡ್ರಿ. ನಿಮ್ಗೆ 100% ಕ್ಲಿಯರ್ ಆಗುತ್ತಾ. ಯಾವ್ದಾರು 1 ಅಥವಾ 2 ಪೋಸ್ಟ್ ಮುಂದೆ ಫಿಕ್ಸ್ ಆಗಿ ಆಗುತ್ತಾ. ಇನ್ನು 75 ಮೇಲೆ ಮಾಡ್ರೆ ಎಲ್ಲ ಪೋಸ್ಟಿಂದ ಕ್ಲಿಯರ್ ಆಗುತ್ತಾ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 65ರಿಂದ 70 ಬೀಳಾತ ಹೋದ್ರು, ನಿಮ್ಮದು ಶಿಫ್ಟ್ ಏನಾರ ಟಫ್ ಶಿಫ್ಟ್ ಇತ್ತಂದ್ರೆ ನಿಮ್ಮದು ನಾರ್ಮಲೈಸ್ ಆಗಿ ಒಂದು 2-3 ಪೋಸ್ಟಿಗಾರ ನೀವು ಕ್ವಾಲಿಫೈ ಆಗ್ಬೋದು. ಬಟ್ ಇನ್ನು ಎಲ್ಲ ಪೋಸ್ಟಿಗೆ ಕ್ವಾಲಿಫೈ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ರಾ ಮಾರ್ಕ್ಸ್ 70 ಲೆಕ್ಕ ಆಡಿರಿ. ಇದು ಜನರಲ್ಗೆ ಆಯಿತು. ಸೊ ಇನ್ನು OBC ಇದಕ್ಕಿಂತ ಒಂದು 2-3 ಮಾರ್ಕ್ಸ್, EWS ಕೂಡ 2-3 ಮಾರ್ಕ್ಸ್ ಕಮ್ಮಿ ಇರುತ್ತೆ. ಸೊ ರಾ ಸ್ಕೋರ್ ಬಗ್ಗೆ ಮಾತಾಡತ್ತನು. ಸೊ ಜನರಲ್ ಅವ್ರಿಗೆ 70 ಅಂದ್ರೆ EWS ಮತ್ತು OBC ಅವರಿಗೆ 67, 66, ಇನ್ನು SC ದವರಿಗೆ 62, 63, ST ದವರಿಗೆ 60, 59. ಈ ಟೈಪ್ ನಿಮ್ಗೆ ಇಷ್ಟು ನಿಮ್ದು ರಾ ಮಾರ್ಕ್ಸ್ ಬೆಳತೈತೆ ಅಂದ್ರೆ ನೀವು ಡೆಫಿನೆಟ್ಲಿ CBT 1 ಕ್ಲಿಯರ್ ಮಾಡ್ತೀರಿ. ಎಲ್ಲ ಪೋಸ್ಟ್ ಹೇಳಂಗಿಲ್ಲ, ಬಟ್ ಡೆಫಿನೆಟ್ 1 ಅಥವಾ 2 ಪೋಸ್ಟ್ ಮಿನಿಮಮ್ ನೀವು ಮಾಡೇ ಮಾಡ್ತೀರಿ. ಇಷ್ಟು ನಿಮ್ದು ಏನಾರ ಸ್ಕೋರ್ ಆಗತ್ತಿತ್ತು ಅಂದ್ರೆ. ಸೊ ವೇಟ್ ಮಾಡ್ರಿ, ಇನ್ನೊಂದು 2-3 ದಿವಸ ಅನ್ಕೊಂತೀನಿ ಆಲ್ಮೋಸ್ಟ್ ನಿಮ್ಮದು ಕೀ ಆನ್ಸರ್ ಬರುತ್ತೆ. ಸೊ ಬಂದು ನಿಮ್ಗೆ ಗೊತ್ತು ಕೂಡ ಆಗುತ್ತೆ ಎಷ್ಟು ಮಾರ್ಕ್ಸ್ ಬೋತಾವ ಅಂತೇಳಿ. ಸೊ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ನಾ ಬಂದು ಕೂಡ ನಿಮ್ಗೆ ಶೇರ್ ಮಾಡೇ ಮಾಡ್ತೀನಿ. ಬಂದಕ್ಕೆ ನೋಡ್ರಿ ಆನ್ಸರ್ ಕೀ ಚೆಕ್ ಮಾಡಂತೀರಿ, ಶೇರ್ ಮಾಡಿ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡೇ ಮಾಡ್ತೀನಿ. ಲಿಂಕ್ ಕೂಡ ಅದನ್ನ ಹೆಂಗೆ ಚೆಕ್ ಮಾಡೋದು ಅಂತೇಳಿ. ಸೊ ನೀವು ಸೀದಾ ಏನು ಮಾಡಿದ್ರೆ ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ನಿಮ್ಗೆ ನನಗೇನು ಡೌಟ್ಸ್ ಅಥವಾ ಕ್ಯೂರೀಸ್ ಏನಾರ ಕೇಳೋದಿದ್ರೆ ಸೀದಾ ನೀವು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನನಗೆ ಏನಾರ ಪರ್ಸನಲ್ ಕ್ವೆರಿ ಕೇಳಿದ್ರೆ ಕೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ UG ಎಕ್ಸಾಮ್ ಯಾವ ನಡೀತಾ ಅನ್ನೋದು ಕೂಡ ಒಂದು ಭಾಳ ಜನರಿಗೆ ಕೇಳ್ತಿದ್ರಿ.
ಸೊ ಯು ಜಿ ಎಕ್ಸಾಮ್ ನೀವು ಬೇಸಿಕಲಿ ನೋಡಿದ್ರೆ ಗ್ರಾಜುಯೇಟ್ ಎಕ್ಸಾಮ್ ಆದ ಕೂಡಲೇ ಲಾಸ್ಟ್ ಟೈಮ್ ನೋಡಿದ್ರೆ ಒಂದು ತಿಂಗಳಿಗೆ ಗ್ಯಾಪ್ ಇತ್ತು, ಒಂದು ಅಥವಾ ಒಂದೂವರೆ ತಿಂಗಳಿಗೆ ಗ್ಯಾಪ್ ಕೊಟ್ಟ ಯು ಜಿ ಚಾಲೂ ಮಾಡಿದ್ರು. ಆ ಲೆಕ್ಕ ಪ್ರಕಾರ ನಾ ಮೋಸ್ಟ್ಲಿ ಇದು ತಿಂಗಳ ದಂಡಿಗೆ ಸ್ಟಾರ್ಟ್ ಆಗೋದು ಅನ್ಕೊಂಡಿದ್ದೆ. ಬಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆಲ್ಮೋಸ್ಟ್ ಅವ್ರು ಇಷ್ಟೊತ್ತಿಗೆ ಆಗಲೇ ಡೇಟ್ ಬಿಡಬೇಕಾಗಿತ್ತು. ಸೊ ಇನ್ನೂ ಡೇಟ್ ಅವ್ರು ಬಿಟ್ಟಿಲ್ಲ ಅನ್ನೋ ಕಾರಣದಿಂದ ನನಗೆ ಅನ್ಸುತ್ತೆ ಅಂದ್ರೆ ನೆಕ್ಸ್ಟ್ ಏನು ಮಂತ್ ಐತಲ್ಲ, ಸೊ ಮೇದಾಗ ಎಕ್ಸಾಮ್ ನಡೀಬೋದು. ಸೊ ಮೇದಾಗ ಇದು ನಡೆದ್ರೆ ಆಲ್ಮೋಸ್ಟ್ ಜೂನ್ ದಂಡಿಗೆ ಜುಲೈದಾಗ ಗ್ರೂಪ್ ಡಿ ಎಕ್ಸಾಮ್ ಕೂಡ ನಡೆಯುತ್ತೆ. ಇನ್ನು ಗ್ರೂಪ್ ಡಿ ಆಕ್ಚುಲಿ ಫೆಬ್ರವರಿಯಾಗ ನಡಿಬೇಕಾಗಿತ್ತು, ಇನ್ನೂ ನಡೆದಿಲ್ಲ. ಆ ಎಕ್ಸಾಮ್ ನಿಮ್ಗೆ ಆಲ್ಮೋಸ್ಟ್ ಮೇ ದಂಡಿವರೆಗೂ ನಡೀಬೋದು ಅನ್ನೋ ಚಾನ್ಸಸ್ ಐತಿ. ಮೇದಾಗ ಆಗ್ಬೋದು, 90% ಮೇದಾಗ ಆಕೈತೆ ಅನ್ಕೋರಿ. ಇನ್ನು 10% ಏನಾರ ಮಿಸ್ ಆದ್ರೆ ಮೇ ದಂಡಿಗೆ ಜೂನ್ಯಾಗ ಆಗುತ್ತಾ. ಸೊ ನೆಕ್ಸ್ಟ್ ಯು ಜಿ ಎಕ್ಸಾಮ್ ಬರ್ತೈತಿ. ಸೊ ಯು ಜಿ ಎಕ್ಸಾಮ್ಗೋಸ್ಕರ ನಾನು ಅಲ್ಲೇ ಟ್ರಿಗ್ನೋಮೆಟ್ರಿ ಕ್ಲಾಸಸ್ ಸ್ಟಾರ್ಟ್ ಮಾಡೀನಿ. ಸೊ ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಟ್ರಿಗ್ನೋಮೆಟ್ರಿ ನಿಮ್ಗೆ ಏನು ಬರತ್ತಿಲ್ಲಪ್ಪ, ಟ್ರಿಗ್ನೋಮೆಟ್ರಿ ಭಾಳ ಜನ ಟಫ್ ಅಂತಿರ್ತೀರಿ. ಸೊ ಟಫ್ ಟಾಪಿಕ್ನ ಸಿಂಪಲ್ ಹೆಂಗೆ ಸಾಲ್ವ್ ಮಾಡಬೇಕು, ಬೇಸಿಕ್ಕಿಂದ ಪೂರಾ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ ಪರ್ಫೆಕ್ಟ್ ಎಕ್ಸಾಮಲ್ಲಿ ಬರೋ ಕೂತ್ರ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡ್ಕೊಂಡು ಕೂಡ ಮೂರು ವಿಡಿಯೋ ಮಾಡಿ ಸೊ ಮೂರನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಅದು ನೋಡಿರಿ, ನಿಮಗೆ ಟ್ರಿಗ್ನೋಮೆಟ್ರಿ ಟಫ್ ಆಗತ್ತಿತ್ತಂದ್ರೆ ಸರಿ. ಟ್ರಿಗ್ನೋಮೆಟ್ರಿ ಮತ್ತೆ ನಿಮ್ಗೆ ಡೌಟ್ ಇದ್ದಾರೆ ಇಲ್ಲಿ ಕಮೆಂಟ್ಸ್ನಾಗ ಕೇಳ್ಬೋದು. ನಂಗೆ ಪರ್ಸನಲ್ ಕೇಳ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟು ಅಲ್ಲಿ ಬಂದು ಕೇಳ್ಬೋದು. ನಿಮ್ಗೆ ಯಾವ್ದಾದ್ರು ಎಕ್ಸಾಮ್ದು ಅಪ್ಡೇಟ್ ಆಗಲಿ ಏನಾಗಲಿ ಬೇಕಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಅಲ್ಲಿ ನಿಮಗೆ ಸಿಗುತ್ತಾ. ಸರಿ, ಸಿಗೋಣ ಮುಂದಿನ ವಿಡಿಯೋದಾಗ.